ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಪಾಕಿಸ್ತಾನವನ್ನ ಹಿತ್ತಲು ತುಂಬ ಹಾವುಗಳನ್ನು ಸಾಕಿರೋ ದೇಶ ಅಂತ ಕರೀತಾರೆ ಅಲ್ವಾ? ಅಲ್ಲಿ ಅದೆಷ್ಟು ಭಯೋತ್ಪಾದಕರು, ಅದೇನು ಕಥೆ? ಪಾಕಿಸ್ತಾನ ಅನ್ನೋ ಒಂದು ಸಣ್ಣ ದೇಶದಲ್ಲಿ ಅಷ್ಟೊಂದು ಉಗ್ರರು ಹುಟ್ಟಿದ್ದು ಯಾಕೆ ಮತ್ತು ಹೇಗೆ? ಹೇಗೆ ಅಂದ್ರೆ, ಪಾಕಿಸ್ತಾನ ಒಂದು ಉಗ್ರ ಸಂಘಟನೆಯನ್ನ ಮಟ್ಟ ಹಾಕೋದಿಕ್ಕೆ ಇನ್ನೊಂದನ್ನ, ಅದನ್ನು ಮಟ್ಟ ಹಾಕೋದಿಕ್ಕೆ ಮಗದೊಂದನ್ನ, ಅದರ ವಿರುದ್ಧ ಇನ್ನೊಂದು, ಹಾಗೆ ಸಾಲು ಸಾಲು ಉಗ್ರ ಸಂಘಟನೆಗಳನ್ನು ಹುಟ್ಟಾಕ್ತಾ ತನ್ನ ದೇಶದ ತುಂಬ ಉಗ್ರರ ಅಟ್ಟಹಾಸ ಬೆಳೆಯೋ ಹಾಗೆ ಮಾಡ್ತಾ ಹೋಗ್ತಾ ಇದೆ. ಈಗ ಅದಕ್ಕೆ ಲೇಟೆಸ್ಟ್ ಸೇರ್ಪಡೆ ಆಗ್ತಾ ಇರೋದು ಬಲೂಚಿಸ್ತಾನ. ಯಾವಾಗ ಅಲ್ಲಿ BLF ಮುಂತಾದ ಸಂಘಟನೆಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಾಯಿತು, ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿ ಐಸಿಸ್ ಅನ್ನು ತಂದು ಕೂಡಿಸಿದೆ. ಅದಕ್ಕೂ ಮೊದಲು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ತೆಹರಿಕಿ ತಾಲಿಬಾನ್ ಅನ್ನೋ ಉಗ್ರ ಸಂಘಟನೆಯನ್ನ ಮಟ್ಟ ಹಾಕೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಇದೇ ಐಸಿಸ್ ಅನ್ನ ತನ್ನ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪ್ರತಿಷ್ಠಾಪಿಸಿತ್ತು. ಈಗ ಅದನ್ನು ಬಲೂಚಿಸ್ತಾನಕ್ಕೆ ತಗೊಂಡು ಹೋಗ್ತಾ ಇದೆ. ಹಾಗಾದ್ರೆ ಏನಿದು ಬಲೂಚ್ನ ಉಗ್ರವಾದದ ಕಥೆ? ಯಾಕಲ್ಲಿ ಪಾಕಿಸ್ತಾನ ಐಸಿಸ್ನಂಥ ಉಗ್ರ ಸಂಘಟನೆ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ IMF ಪಾಕಿಸ್ತಾನಕ್ಕೆ ಸುಮಾರು $1 ಬಿಲಿಯನ್ ಹಣವನ್ನು ಕೊಡ್ತು. ಈ ವೇಳೆ ಭಾರತ ಪಾಕಿಸ್ತಾನ ಅನ್ನೋ ಭಯೋತ್ಪಾದಕರ ಪೋಷಕರಿಗೆ ಇಷ್ಟೊಂದು ಹಣ ಕೊಡೋದು ಸರಿಯಲ್ಲ ಅಂತ ವಾದಿಸ್ತು. ಆದರೆ ಅಲ್ಲಿ IMF ಭಾರತದ ಮಾತನ್ನು ಕೇಳಲಿಲ್ಲ. ಅವರು ಪಾಕಿಸ್ತಾನದ ಮೇಲೆ ಈಗ ಇರೋದು ಸಾಲದು ಅಂತ ಇನ್ನೊಂದಷ್ಟು ನಿಯಮಗಳನ್ನು, ಕಂಡೀಷನ್ಗಳನ್ನು ಹಾಕಿದ್ರು, ಸಾಲ ಮಂಜೂರು ಮಾಡಿದರು. ಹೀಗೆ IMFನಿಂದ ಬಂದ ಹಣನ ಪಾಕಿಸ್ತಾನ ಖರ್ಚು ಮಾಡಿದ್ದು ತನ್ನ ದೇಶನ ಉದ್ಧಾರ ಮಾಡ್ಕೊಳ್ಳೋದಿಕ್ಕಲ್ಲ, ಬದಲಿಗೆ ಆಪರೇಷನ್ ಸಿಂಧೂರಲ್ಲಿ ಸಾವಿಗೀಡಾದ ಭಯೋತ್ಪಾದಕರಿಗೆ ಪರಿಹಾರದ ರೂಪದಲ್ಲಿ ಕೊಡೋದಿಕ್ಕೆ. ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಈಗ ದುಡ್ಡು ಬಂದಿದೆ ಅಲ್ವಾ, ಇನ್ನು ಮುಂದೆ ಪಾಕ್ ಇನ್ನಷ್ಟು ಭಯೋತ್ಪಾದಕರನ್ನ ಸಾಕಿ ಸಲಹತ್ತೆ ಅನ್ನೋ ಮಾತನ್ನ ಭಾರತ ಹೇಳ್ತು. ಆದರೆ ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿ IMF ಇರಲಿಲ್ಲ. ಆದರೆ ಈಗ ಬಲೂಚಿಸ್ತಾನದಿಂದ ಹೊರ ಬೀಳ್ತಾ ಇರೋ ಮಾಹಿತಿ ಭಾರತ ಹೇಳಿದ ಮಾತು ನಿಜ ಅಂತ ಸಾಬೀತುಪಡಿಸ್ತಾ ಇದೆ. ಗೆಳೆಯರೆ, ನಮಗೆಲ್ಲ ಬಲೂಚಿಸ್ತಾನದ ಹೋರಾಟದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸುಮಾರು 70 ವರ್ಷಗಳಿಂದ ಪಾಕಿಸ್ತಾನದ ವಿರುದ್ಧ ಬಲೂಚಿಗರು ನಡೆಸಿಕೊಂಡು ಬರ್ತಾ ಇರೋ ಈ ಹೋರಾಟವನ್ನ ಮಟ್ಟ ಹಾಕೋದಿಕ್ಕೆ ಪಾಕ್ ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ. ಆದರೆ ಆ ಹೋರಾಟದ ಕಿಚ್ಚನ್ನ ಆರಿಸೋದಕ್ಕೆ ಪಾಕಿಗಳಿಗೆ ಸಾಧ್ಯ ಆಗಲಿಲ್ಲ. ಅದರಲ್ಲೂ 2016ರ ನಂತರ ಬಲೂಚ್ ಹೋರಾಟಗಾರರು ಪಾಕಿಸ್ತಾನಕ್ಕೆ ಅದರದ್ದೇ ಸ್ಟೈಲಲ್ಲಿ ಪಾಠ ಕಲಿಸ್ತಾ ಇದ್ದಾರೆ. ಬಲೂಚಲ್ಲಿ ಚೈನಾದ ಪ್ರೆಸೆನ್ಸ್ ಅನ್ನ ಅವರು ವಿರೋಧಿಸ್ತಾ ಇದ್ದಾರೆ. ಚೈನಾದ ಹೂಡಿಕೆಗಳ ಮೇಲೆ ಆತ್ಮಾಹುತಿ ದಾಳಿಗಳಾಗ್ತಾ ಇವೆ. ಹಾಗೇನೆ ಪಾಕ್ ಸೈನಿಕರನ್ನ ಎಲ್ಲಿ ಕಂಡ್ರಲ್ಲಿ BLA ಕೊಂದು ಹಾಕ್ತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನದ ಒಂದು ರೈಲನ್ನೇ ಹೈಜಾಕ್ ಮಾಡಿದ್ದ ಬಲೂಚ್ ಹೋರಾಟಗಾರರು ಪಾಕಿಸ್ತಾನಿ ಸೈನಿಕರ 106 ಹೆಣಗಳನ್ನು ಅಲ್ಲಿನ ಸರ್ಕಾರಕ್ಕೆ ಗಿಫ್ಟ್ ಆಗಿ ಕಳುಹಿಸಿಕೊಟ್ಟಿದ್ರು. ಇನ್ನು ಮೊನ್ನೆ ಭಾರತ ಆಪರೇಷನ್ ಸಿಂಧೂರನ್ನು ಮಾಡ್ತಾ ಇದ್ದಾಗ ಬಲೂಚ್ ಲಿಬರೇಷನ್ ಆರ್ಮಿಯ ಯೋಧರು ಅಲ್ಲಿನ ಪಾಕಿ ಪಡೆಗಳ ಮೇಲೆ ಮುರ್ಕೊಂಡು ಬಿದ್ದರು. ಕ್ವೆಟಾ ಹೆದ್ದಾರಿಯನ್ನು ತಮ್ಮ ಕೈವಶ ಮಾಡಿಕೊಂಡು ಕೂತರು. ಸದ್ಯಕ್ಕೆ ಬಲೂಚ್ ಪ್ರಾಂತ್ಯದ 75% ಭೂಭಾಗವನ್ನು ಅವರು ಪಾಕಿಸ್ತಾನದಿಂದ ಲಿಬರೇಟ್ ಮಾಡಿದ್ದಾರೆ. ಅಲ್ಲಿನ ನಗರ ಪ್ರದೇಶಗಳು ಹಾಗೂ ಕೆಲ ಪಟ್ಟಣಗಳು ಮಾತ್ರ ಪಾಕಿಸ್ತಾನದ ಸೇನೆಯ ಹಿಡಿತದಲ್ಲಿವೆ. ಅಲ್ಲಿಂದ ಕೂಡ ಸೇನೆಯನ್ನು ಓಡಿಸ್ಬಿಟ್ರೆ ಸಂಪೂರ್ಣವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯ ಕೈಗೆ ಸಿಕ್ಕಂತಾಗತ್ತೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಲಿಬರೇಷನ್ ಆರ್ಮಿಯನ್ನು ಎದುರಿಸೋದಕ್ಕೆ ಪಾಕಿಸ್ತಾನದ ಸೇನೆಗೆ ಸಾಧ್ಯ ಆಗ್ತಾ ಇಲ್ಲ. ಪಾಕ್ ಸೈನಿಕ ಅಂತ ಅಲ್ಲಿ ಯಾರೇ ಕಾಣಿಸಿದ್ರು ಅವನನ್ನು ಬಲೂಚ್ ಆರ್ಮಿ ಹೊಡೆದು ಹಾಕತ್ತೆ. ಹೀಗಾಗಿ ಬಲೂಚ್ ಹೋರಾಟಗಾರರ ವಿರುದ್ಧ ಕೂಡ ಪಾಕಿಸ್ತಾನ ಪ್ರಾಕ್ಸಿ ವಾರ್ ಒಂದನ್ನು ಶುರು ಮಾಡಬೇಕು. ಸೊ ಅಲ್ಲಿಗ ಐಸಿಸ್ ಖೊರಾಸಾನಿ ಸಂಘಟನೆಯನ್ನು ಕರ್ಕೊಂಡು ಹೋಗಿ ಪಾಕಿಸ್ತಾನವೇ ಪ್ರತಿಷ್ಠಾಪಿಸಿ ಬಂದಿದೆ. ಗೆಳೆಯರೆ, ಈ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಇದೆಯಲ್ಲ, ಇದು ಐಸಿಸ್ನ ಪಳೆಯುಳಿಕೆ. ಸದ್ಯಕ್ಕೆ ಇದು ಪಾಕಿಸ್ತಾನದ ಖೈಬರ್ ಭಾಗದಲ್ಲಿದೆ. ಹಾಗೆಯೇ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಇದು ಕೆಲಸ ಮಾಡ್ತಾ ಇದೆ. ಆದರೆ ಇತ್ತೀಚೆಗೆ ಗೊತ್ತಾಗ್ತಾ ಇರೋ ವಿಷಯ ಏನು ಅಂದರೆ, ಈ ಐಸಿಸ್ ಖೊರಾಸಾನ್ನ ಮಹಾಪೋಷಕನ ಸ್ಥಾನದಲ್ಲಿರೋದು ಪಾಕಿಸ್ತಾನದ ISI ಅನ್ನೋ ವಿಷಯ. ಈ ಪಾಕಿಸ್ತಾನದ ಹಣೆ ಬರಹ ಏನು ಅಂದರೆ, ಅದು ಯಾವ ಯುದ್ಧವನ್ನು ಇವತ್ತಿನವರೆಗೆ ನೇರವಾಗಿ ಮಾಡಿ ಗೆದ್ದಿದ್ದೇ ಇಲ್ಲ. ಭಾರತದ ಜೊತೆ ಬಿಡಿ, ನಾಳೆ ಆಫ್ಘನಿಸ್ತಾನದ ಜೊತೆ ಯುದ್ಧ ಆದರೂ ಅವರು ಗೆಲ್ಲೋದಿಲ್ಲ. ಬಲೂಚರು ಮುರ್ಕೊಂಡು ಮೇಲೆ ಬಿದ್ದರೂ ಕೂಡ ಅವರನ್ನ ಗೆಲ್ಲುವ ಛಾತಿ ಪಾಕಿಸ್ತಾನದ ಸೇನೆಗಿಲ್ಲ. ಹೀಗಾಗಿ ಅವರೇನು ಮಾಡ್ತಾರೆ ಅಂದರೆ, ಎಲ್ಲ ಕಡೆಗಳಲ್ಲೂ ಪ್ರಾಕ್ಸಿ ವಾರ್ಗೆ ಮುಂದಾಗ್ತಾರೆ. ಹೇಗೆ ಭಾರತದಲ್ಲಿ ಲಷ್ಕರ್, ಜೈಷ್ನಂಥ ಸಂಘಟನೆಗಳನ್ನು ಬಳಸ್ತಾ ಇದೆಯೋ ಪಾಕಿಸ್ತಾನ, ಹಾಗೆ ಈಗ ಖೈಬರ್ ಹಾಗೂ ಬಲೂಚಲ್ಲಿ ಐಸಿಸ್ ಅನ್ನು ಬಳಸೋದಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಯಶಸ್ವಿ ಆದರೆ ನಾಳೆ ಕಾಶ್ಮೀರದ ಗಡಿಗೆ ಕೂಡ ಇದೇ ಐಸಿಸ್ ಅನ್ನು ತಳ್ಳುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡದೇ ಇರೋದಿಲ್ಲ.
ಸದ್ಯಕ್ಕೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಯಾವನೇ ಪಾಕಿಸ್ತಾನಿ ಸೈನಿಕ ಕಣ್ಣಿಗೆ ಬಿದ್ದರೂ ಬಲೂಚ್ ಲಿಬರೇಷನ್ ಆರ್ಮಿ ಅವನನ್ನು ಕೊಂದು ಹಾಕತ್ತೆ. ಇಷ್ಟು ದಿನ ಪಾಕಿಸ್ತಾನಿ ಸೇನೆಯಲ್ಲಿದ್ದ ಖೈಬರ್ ಭಾಗದ ಪಠಾಣರನ್ನ ಬಲೂಚಿಗೆ ಕಳುಹಿಸಿ ಪಾಕಿಸ್ತಾನ ಅಲ್ಲಿ ಯುದ್ಧಕ್ಕೆ ನಿಲ್ಲಿಸ್ತಾ ಇತ್ತು. ಆದರೆ ಈಗ ಅವರು ಅದಕ್ಕೆ ಸಿದ್ಧ ಇಲ್ಲ. ಇನ್ನು ಪಂಜಾಬಲ್ಲಿ ಉಗ್ರರಿದ್ದಾರೆ, ಸೈನಿಕರು ಯಾರೂ ಇಲ್ಲ. ಸೊ ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ಬಲೂಚಿ ಯೋಧರ ವಿರುದ್ಧ ಹೋರಾಡೋದಕ್ಕೆ ಐಸಿಸ್ ಉಗ್ರರನ್ನ ಬಳಸೋದಕ್ಕೆ ಹೋಗ್ತಾ ಇದೆ. ಇನ್ನು ಪಂಜಾಬಲ್ಲಿರೋರನ್ನ ಪಾಕಿಸ್ತಾನ ಬಲಿ ಕೊಡೋದಿಲ್ಲ. ಅವರಿಗೆ ಯಾವತ್ತೂ ಯುದ್ಧ ಮಾಡಿ ಗೊತ್ತೂ ಇಲ್ಲ. ಅವರು ರಾಜಕೀಯ ಮಾಡ್ತಾರೆ, ಸೇನೆಯಲ್ಲೂ ಕೂಡ ರಾಜಕೀಯ ಮಾಡಿ ಅಧಿಕಾರವನ್ನ ಹಿಡಿತಾ ಹೋಗ್ತಾರೆ ಹೊರತು ಯುದ್ಧ ಮಾಡಿದ ಅನುಭವ ಈ ಪಾಕಿಸ್ತಾನಿ ಪಂಜಾಬಿಗಳಿಗಿಲ್ಲ. ಹೀಗಾಗಿ ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ಬಲೂಚಿ ಯೋಧರ ವಿರುದ್ಧ ಹೋರಾಡೋದಕ್ಕೆ ಐಸಿಸ್ ಉಗ್ರರನ್ನ ಬಳಸೋದಕ್ಕೆ ಹೋಗ್ತಾ ಇದೆ. ಈ ಐಸಿಸ್ ಬಲೂಚ್ನ ಸುಮಾರು 30ಕ್ಕೂ ಅಧಿಕ ನಾಯಕರ ಲಿಸ್ಟ್ ಒಂದನ್ನ ತಯಾರು ಮಾಡಿಕೊಂಡಿದೆಯಂತೆ. ಆ ಸ್ವಾತಂತ್ರ್ಯ ಹೋರಾಟದ ನಾಯಕರನ್ನ ಕೊಂದು ಹಾಕೋದು ಐಸಿಸ್ನ ಗುರಿ ಅನ್ನೋ ಮಾಹಿತಿ ಬಲೂಚ್ ಲಿಬರೇಷನ್ ಆರ್ಮಿಗೆ ಸಿಕ್ಕಿದೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ತಾ ಹೋಗ್ತಾ ಇದ್ದಾರೆ. ಗೆಳೆಯರೆ, ಈ ಥರದ ಟಾರ್ಗೆಟ್ ಕಿಲ್ಲಿಂಗ್ಸು ಹೊಸವೇನಲ್ಲ. 1991ರಲ್ಲಿ ಆಫ್ಘನಿಸ್ತಾನದಿಂದ ರಷ್ಯಾ ಎದ್ದು ಹೋದ ಮೇಲೆ ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಹೋದವು. ಆಗೊಂದಷ್ಟು ಮಂದಿ ಮುಜಾಹಿದೀನ್ಗಳು ಪ್ರಜಾಪ್ರಭುತ್ವದ ಕಡೆಗೆ ಒಲವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ಹಾಗೆ ತಾಲಿಬಾನ್ ಹಾಗೂ ಅಲ್ ಖೈದಾದಂಥ ಕಟ್ಟರ್ ಆಡಳಿತವನ್ನು ಅವರು ವಿರೋಧ ಮಾಡ್ತಾ ಬಂದರು. ಇಲ್ಲಿ ಹೀಗೆ ಸುಮಾರು 1 ದಶಕಗಳ ಕಾಲ ಹೋರಾಟ ಮುಂದುವರೆದಿತ್ತು. ಅವತ್ತಿಗೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ನ ಆಡಳಿತ ಇತ್ತು. ತಾಲಿಬಾನಿಗಳ ನೆರಳಲ್ಲಿ ಅಲ್ ಖೈದಾ ಬೆಚ್ಚಗೆ ಕೂತಿತ್ತು. ಅಲ್ ಖೈದಾದಂಥ ಉಗ್ರ ಸಂಘಟನೆಗಳನ್ನು ಅವತ್ತೂ ಕೂಡ ವಿರೋಧಿಸ್ತಾ ಬಂದಿದ್ದು ಅಹ್ಮದ್ ಶಾ ಮಸೂದ್ನಂಥ ನಾಯಕರು. ಈ ಅಹ್ಮದ್ ಶಾ ಇರುವವರೆಗೆ ಅಲ್ ಖೈದಾಗೊಂದು ಭಯ ಆಯಿತು. ಹೀಗಾಗಿ ಅವರು ಅಹ್ಮದ್ ಶಾನನ್ನು ಮುಗಿಸಿಬಿಡಬೇಕು ಅಂತ ನಿರ್ಧಾರ ಮಾಡಿದರು. ಅದಕ್ಕೆ ಸಾಕಷ್ಟು ಪ್ರಯತ್ನಗಳಾದವು, ಆದರೆ ಅವೆಲ್ಲ ವಿಫಲವಾಗ್ತಾ ಹೋದವು. ಕಡೆಗೆ ಅಹ್ಮದ್ ಶಾ ಅವರನ್ನು ಇಂಟರ್ವ್ಯೂ ಮಾಡೋ ನೆಪದಲ್ಲಿ ಟಿವಿ ಜರ್ನಲಿಸ್ಟ್ಗಳ ವೇಷದಲ್ಲಿ ಇಬ್ಬರನ್ನ ಶಾ ಬಳಿ ಕಳುಹಿಸಲಾಯಿತು. ಟ್ರೈಪಾಡಲ್ಲಿ ಬಾಂಬನ್ನಿಟ್ಟು ಅಹ್ಮದ್ ಶಾ ಅವರನ್ನು ಕೊಲ್ಲಲಾಯಿತು. ಇದು ಭಯೋತ್ಪಾದಕರು ಹತ್ಯೆ ಮಾಡೋ ಸ್ಟೈಲ್ಗಳ ಪೈಕಿ ಒಂದು. ಸೊ ಇಲ್ಲಿ ಕೂಡ ಬಲೂಚ್ ಹೋರಾಟಗಾರರನ್ನ ಇದೇ ರೀತಿ ಮೋಸದಿಂದ ಕೊಲ್ಲೋದಕ್ಕೆ ಪ್ರಯತ್ನಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಇನ್ನು ಬಲೂಚ್ ಹೋರಾಟದ ಮುಂಚೂಣಿಯಲ್ಲಿರುವ ಡಾಕ್ಟರ್ ಮೆಹರಾನ್ ಬಲೂಚ್ ಸೇರಿದಂತೆ ಸಾಕಷ್ಟು ನಾಯಕ ನಾಯಕಿಯರನ್ನ ಪಾಕ್ ಸರ್ಕಾರ ಈಗಾಗಲೇ ಬಂಧಿಸಿ ಜೈಲಲ್ಲಿಟ್ಟಿದೆ. ಸೊ ಅವರನ್ನು ಮುಗಿಸೋದು ಪಾಕ್ಗೆ ಕಷ್ಟ ಆಗೋದಿಲ್ಲ. ಆದರೆ ಕ್ವೆಟಾ ಹಾಗೂ ಇನ್ನಿತರ ಕಡೆಗಳಲ್ಲಿ ಸಶಸ್ತ್ರ ಹೋರಾಟಗಾರರಿದಾರಲ್ಲ, ಅವರನ್ನು ಮುಗಿಸಬೇಕು ಅಂದರೆ ಅದು ಭಯೋತ್ಪಾದಕರ ಕೈಯಲ್ಲಿ ಮಾತ್ರ ಸಾಧ್ಯನೇ ಹೊರತು ಪಾಕಿಸ್ತಾನಿ ಸೇನೆಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಐಸಿಸ್ಸನ್ನು ಈ ಕೆಲಸಕ್ಕಾಗಿ ಪಾಕಿಸ್ತಾನದ ISI ನೇಮಕ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗಾಗಲೇ ಐಸಿಸ್ 30 ಮಂದಿ ಬಲೂಚಿಗರನ್ನ ಕೊಂದು ಹಾಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಆ ಬಗ್ಗೆ ಇದುವರೆಗೆ ಯಾವ ಅಧಿಕೃತ ಮಾಹಿತಿಗಳು ಹೊರಬಿದ್ದಿಲ್ಲ. ಹಾಗೆ ಬಲೂಚ್ ಹೋರಾಟಗಾರರು ಕೂಡ ಐಸಿಸ್ನ ಸಾಕಷ್ಟು ಉಗ್ರರನ್ನ ಮುಗಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ಇನ್ನೂ ಖಚಿತಪಟ್ಟಿಲ್ಲ. ಹೀಗಾಗಿ ಈ ಸಂಘರ್ಷದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಬಲೂಚ್ ಹೋರಾಟದ ಕಾವಿದೆಯಲ್ಲ, ಇದು ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಉಳ್ಕೊಂಡಿಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಕೂಡ ತಲುಪ್ತಾ ಇದೆ. ಮೊನ್ನೆ ಬ್ರಿಟನ್ನಲ್ಲಿರುವ ಬಲೂಚಿಸ್ತಾನದ ಪ್ರಜೆಗಳು ಫ್ರೀ ಬಲೂಚಿಸ್ತಾನ್ ಮೂವ್ಮೆಂಟ್ನ ಹೆಸರಲ್ಲಿ ಸಂಘಟಿತರಾಗಿ ಒಂದಷ್ಟು ಶಾಂತಿಯುತ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ವಿಪರೀತ ಪ್ರಮಾಣದಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಬಲೂಚಿಗರನ್ನ ದಮನ ಮಾಡ್ತಾ ಇದೆ. ನಾವು ಪಾಕಿಸ್ತಾನದ ಆಡಳಿತದಲ್ಲಿರೋದಕ್ಕೆ ಇಷ್ಟಪಡುವುದಿಲ್ಲ, ಬೇಕಿದ್ರೆ ವಿಶ್ವಸಂಸ್ಥೆಯ ಮುಂದಾಳತ್ವದಲ್ಲಿ ಬಲೂಚಿಸ್ತಾನದಲ್ಲೊಂದು ಜನಮತ ಗಣನೆ ನಡೀಲಿ, ನಮ್ಮನ್ನು ಪಾಕಿಸ್ತಾನದ ಕೈಯಿಂದ ಬಿಡುಗಡೆಗೊಳಿಸಿ ಅಂತ ಬಲೂಚಿಗರು ಬ್ರಿಟನ್ನಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಬ್ರಿಟನ್ನಲ್ಲಿ ಅವರು ಪ್ರತಿಭಟನೆ ಮಾಡಲೇಬೇಕು. ಯಾಕೆಂದ್ರೆ ಇವತ್ತು ಬಲೂಚಿನ ಈ ಸಮಸ್ಯೆಗೆ ಕಾರಣನೇ ಈ ನೆಲವನ್ನ ಅವತ್ತು ಆಳಿದ ಮತ್ತು ಈ ದೇಶವನ್ನ ವಿಭಜಿಸಿ ಹೋದ ಬ್ರಿಟಿಷರು. ಹೀಗಾಗಿ ಬ್ರಿಟನ್ನ ನೆಲದಲ್ಲಿ ಬಲೂಚಿಗರ ಪ್ರತಿಭಟನೆಗಳು ನಡೀತಾ ಇವೆ. ಇದು ಜಾಗತಿಕ ನಾಯಕತ್ವದ ಗಮನವನ್ನ ಸೆಳೆದ್ರೆ ಬಲೂಚ್ ಹೋರಾಟಕ್ಕೆ ಒಂದಷ್ಟು ಅಂತಾರಾಷ್ಟ್ರೀಯ ಬೆಂಬಲ ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಇಲ್ಲಿ ಬಲೂಚಿಗರ ವಿರುದ್ಧ ಕೂಡ ಐಸಿಸ್ ಅನ್ನ ಬಳಸೋದಿಕ್ ಹೋಗಿ ಪಾಕಿಸ್ತಾನ ಒಂದು ಹಂತಕ್ಕೆ ದೊಡ್ಡ ತಪ್ಪನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಪಕ್ಕದ ಆಫ್ಘನಿಸ್ತಾನದಲ್ಲಿ ಐಸಿಸ್ ವಿರುದ್ಧ ಅಲ್ಲಿನ ತಾಲಿಬಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿನ ಐಸಿಸ್ಗೆ ಕೂಡ ಬೆಂಬಲವಾಗಿ ನಿಂತಿರೋದು ಪಾಕಿಸ್ತಾನದ ISI ಅನ್ನೋದು
ತಾಲಿಬಾನ್ಗೆ ಕೂಡ ಗೊತ್ತಿದೆ. ಇನ್ನು ಪಾಕಿಸ್ತಾನದಲ್ಲೇ ಇರುವ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅಂದರೆ ತೆಹರಿಕಿ ತಾಲಿಬಾನ್ ವಿರುದ್ಧ ಕೂಡ ಪಾಕಿಸ್ತಾನ ಬಳಸೋದಕ್ಕೆ ಹೋಗಿದ್ದು ಇದೇ ಐಸಿಸ್ ಅನ್ನ. ಮತ್ತು ಐಸಿಸ್ ಖೈಬರ್ ಅಲ್ಲಿ ಸಾಕಷ್ಟು ದಾಳಿಗಳನ್ನು ಕೂಡ ಮಾಡ್ತು. ಇಂಥ ಸಂದರ್ಭದಲ್ಲಿ ಈಗ ISI ಬಲೂಚಿಸ್ತಾನಕ್ಕೆ ಕೂಡ ಈ ಇಸ್ಲಾಮಿಕ್ ಸ್ಟೇಟ್ ಉಗ್ರರನ್ನ ವಿಸ್ತರಿಸ್ತಾ ಇರೋದು ತಾಲಿಬಾನ್, ತೆಹರಿಕೆ ತಾಲಿಬಾನ್ ಹಾಗೂ ಬಲೂಚ್ ಹೋರಾಟಗಾರರು ಒಂದಾಗೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಮತ್ತು ಅವರ ನಡುವೆ ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಆದರೆ ಈ ಐಸಿಸ್ ಅನ್ನ TTP ಹಾಗೂ ಬಲೂಚ್ ಪಡೆಗಳು ತಿಂದು ಮುಗಿಸೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗದೇ ಇದ್ರೂ ಕೂಡ ಸಿರಿಯಾದಲ್ಲಿ ಹೇಗೆ ಐಸಿಸ್ನ ಕಾರಣಕ್ಕೆ ನಾಗರಿಕ ಸಂಘರ್ಷಗಳುಂಟಾದವೋ, ಹೇಗೆ ಸಿರಿಯಾ ಅನ್ನೋ ಇಡೀ ದೇಶ ಸಾಕಷ್ಟು ವರ್ಷಗಳ ಕಾಲ ಯುದ್ಧ ಭೂಮಿಯಾಗಿ ಬದಲಾಯಿತೋ, ಅದೇ ಥರದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಕೂಡ ಐಸಿಸ್ನ ಕಾರಣದಿಂದ ಉಂಟಾಗುತ್ತೆ. ಹಾಗೇನಾದರೂ ಆದರೆ ಆ ಪಾಪದ ಹೊಣೆಯನ್ನು ಕೂಡ ಪಾಕಿಸ್ತಾನದ ISI ಮತ್ತು ಸೇನೆನೇ ಹೊತ್ಕೋಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ಬಲೂಚಿಸ್ತಾನದ ನೆಲಕ್ಕೆ ಐಸಿಸ್ ಅನ್ನು ಕಳುಹಿಸಿಕೊಡ್ತಾ ಇರೋ ಪಾಕಿಸ್ತಾನದ ನೀಚತನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ನೆಲದಲ್ಲಿ ಐಸಿಸ್ ಹುಟ್ಟೋದಿದೆಯಲ್ಲ, ಅದು ಭಾರತದ ದೃಷ್ಟಿಯಿಂದ ಕೂಡ ಅತ್ಯಂತ ಆತಂಕಕಾರಿ ವಿಷಯ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಭಾರತವೂ ಇಲ್ಲಿ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ಐಸಿಸ್ ಅನ್ನು ನಿರ್ಮೂಲನೆ ಮಾಡೋದಕ್ಕೆ ಅಲ್ಲಿನ ಹೋರಾಟಗಾರರಿಗೆ ಬೇಕಾದ ನೆರವನ್ನ ಇಲ್ಲಿ ಭಾರತ ಕೊಡಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ತನ್ನದೇ ನೆಲದಲ್ಲಿ ಐಸಿಸ್ ಅನ್ನೋ ಉಗ್ರ ಸಂಘಟನೆಯ ಬೀಜವನ್ನ ಬಿತ್ತುತ್ತಾ ಇರೋ ಪಾಕಿಸ್ತಾನದ ಸೇನೆಯ ನೀಚತನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.